ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೊಂದು ಸ್ಪೆಷಲ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಗೆಸ್ ಮಾಡಿ ನೋಡೋಣ. ಇದು ಒಂದು ಯೂನಿಕ್ ಪ್ಲೇಸ್. ಇಲ್ಲಿನ ಸಿಟಿ, ಕಲ್ಚರ್, ಜನ, ಫುಡ್ ಎಲ್ಲವೂ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಈ ಸ್ಟೇಟ್ನ ನಾವು ಸಿಟಿ ಆಫ್ ಡ್ರೀಮ್ಸ್ ಅಂತಲೇ ಹೇಳ್ಬೋದು. ಯಾವುದು ಅಂತ ಗೊತ್ತಾಯ್ತಾ? ಎಸ್, ಜಸ್ಟ್ ಈಗ ತಾನೇ ನಾವು ಮುಂಬೈಯಲ್ಲಿ ಲ್ಯಾಂಡ್ ಆಗಿದ್ದೀವಿ. ಮುಂಬೈನ ಎನರ್ಜಿ ಎಲ್ಲರಿಗೂ ಗೊತ್ತು. ಆ್ಯಂಡ್ ಮುಂಬೈಯಲ್ಲಿ ಜೀವಿಸೋದು ಈಸಿ ಅಂತೂ ಅಲ್ವೇ ಅಲ್ಲ. ಡೇ ಆ್ಯಂಡ್ ನೈಟ್ ಅವರ ಎನರ್ಜಿ ಡ್ರಾಪ್ ಆಗೋದು ಇಲ್ಲ. ಈ ಸ್ಟೇಟ್ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ತುಂಬಾ ಇದೆ. ಅದರಲ್ಲಿ ಸ್ವಲ್ಪ ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಮುಂಬೈ ಇಷ್ಟು ದೊಡ್ಡ ಸಿಟಿ ಆಗೋಕ್ಕೂ ಮುಂಚೆ ಇದೊಂದು ಐಲ್ಯಾಂಡ್ನ ಚಿಕ್ಕ ಭಾಗ ಆಗಿತ್ತು. ಆ್ಯಂಡ್ ಇಲ್ಲಿ ಮೀನುಗಾರಿಕೆ ಹಾಗೆ ವ್ಯವಸಾಯ ಮಾಡೋರು ಇದ್ದರು. 16ನೇ ಶತಮಾನದಲ್ಲಿ ಪೋರ್ಚುಗೀಸ್ ಈ ಐಲ್ಯಾಂಡ್ನ ರೂಲ್ ಮಾಡ್ತಾ ಇರ್ತಾರೆ. 1661ರಲ್ಲಿ ಇಂಗ್ಲೆಂಡ್ನ ರಾಜ ಚಾರ್ಲ್ಸ್ ಟು ಕ್ಯಾಥರಿನ್ನ ಮದುವೆ ಆಗ್ತಾರೆ. ಸೊ ಆವಾಗ ಪೋರ್ಚುಗೀಸ್ ಅವರು ಬ್ರಿಟಿಷ್ ಅವ್ರಿಗೆ ವರದಕ್ಷಿಣೆ ಆಗಿ ಈ ಐಲ್ಯಾಂಡ್ನ ಕೊಡ್ತಾರೆ. ಆಮೇಲೆ ಬ್ರಿಟಿಷರು ಈ ಐಲ್ಯಾಂಡ್ನ ಡೆವಲಪ್ಮೆಂಟ್ ಮಾಡ್ತಾರೆ. ಆಗ ಕಟ್ಟಿರೋಂತಹ ದೊಡ್ಡ ದೊಡ್ಡ ಟ್ರೇಡಿಂಗ್ ಪೋರ್ಟ್ಸ್, ರೋಡ್ಸ್ ಮತ್ತು ರೈಲ್ವೇಸ್ಗಳು ಈಗ ದೊಡ್ಡ ಸಿಟಿ ಆಗಿದೆ. ಇಂಡಿಪೆಂಡೆನ್ಸ್ ಆದಮೇಲೆ ಈ ಐಲ್ಯಾಂಡ್ ಬಾಂಬೆ ಇಂಡಿಯಾಸ್ ಮೋಸ್ಟ್ ಬ್ಯುಸಿಯೆಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಸಿಟಿ ಆಗುತ್ತೆ. ಫೈನಲಿ 1995ರಲ್ಲಿ ಬಾಂಬೆಗೆ ಒಂದು ಅಫಿಷಿಯಲ್ ನೇಮ್ ಬರುತ್ತೆ. ಅದೇ ಈಗಿನ ಮುಂಬೈ. ಮುಂಬೈ ಬಗ್ಗೆ ಹೇಳ್ತಾ ನಾವು ನಮ್ಮ ಹೋಟೆಲ್ಗೆ ಬಂದಿದ್ದೇ ಗೊತ್ತಾಗಲಿಲ್ಲ. ಎಸ್, ನಾವೀಗ ನಮ್ಮ ಹೋಟೆಲ್ ರೀಚ್ ಆಗಿದ್ದೀವಿ. ಇದು ನಾವು ಬುಕ್ ಮಾಡಿರೋಂತಹ ರೂಮ್. ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಮಿನಿ ಲಾಕರ್ ಆ್ಯಂಡ್ ಮಿನಿ ಫ್ರಿಡ್ಜ್ ಕೊಟ್ಟಿದ್ದಾರೆ. ಹಾಗೆ ರೈಟ್ ಸೈಡು ದೊಡ್ಡ ವಾರ್ಡ್ರೋಬ್ ಇದೆ, ಹ್ಯಾಂಗರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿತ್ತು. ಕುತ್ಕೊಳ್ಳೋಕ್ಕೆ ಚೇರ್ ಹಾಗೆ ಟೇಬಲನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ವಾಲ್ ಹ್ಯಾಂಗರ್ ಇದೆ, ಚೆನ್ನಾಗಿದೆ. ಎಸ್, ಇದು ಒಂದು ಟೆಲಿಫೋನ್ ಲ್ಯಾಂಡ್ಲೈನ್. ಆ್ಯಂಡ್ ಇದು ನೋಡಿದ್ರೆ ರಿಮೋಟ್ಸು, ಟಿ ವಿ, ಒಂದು ಕೆಫೆ ಬಾರ್ ಆ್ಯಂಡ್ ಸ್ಕ್ರೀನ್ ತೆಗೆದು ನೋಡಿದ್ರೆ ಇಡೀ ಮುಂಬೈ ನಮ್ಮ ಹೋಟೆಲಿಂದ ಕಾಣೋ ಥರ ಇದೆ. ನೋಡಿ, ಹೀಗಿದೆ ನಾವಿರೋಂತಹ ಹೋಟೆಲ್ ಸುತ್ತಮುತ್ತ. ಈಗ ನಾವು ರೂಮಲ್ಲಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಒಂದು ಮೋಸ್ಟ್ ಐಕಾನಿಕ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ ಐಕಾನಿಕ್ ಪ್ಲೇಸ್ ಯಾವುದು ಮತ್ತು ಅಲ್ಲಿನ ಸ್ವಲ್ಪ ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಹೋಪ್ ನನ್ನ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ರಿ ಅಂತ. ಈ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಆಲ್ ಇನ್ ದಿ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.